ಈ ನಾಂದನಿ ಮಠದ ಆನೆಗಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಗ್ಗೂಡಿ ಕೆಲವರು ಹೋರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಆನೆಯನ್ನ ವಾಪಸ್ ಕರೆ ತರಲೇಬೇಕು, ಅಲ್ಲಿ ತನಕ ನಮ್ಮ ಹೋರಾಟ ಪ್ರತಿಭಟನೆಗಳನ್ನ ಕೈ ಬಿಡಲ್ಲ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೈನ ಮಠದ ಆನೆಗಾಗಿ ಈ ರೀತಿ ಪ್ರತಿಭಟನೆ ಆಗ್ತಾ ಇದೆ. ಗಡಿಯಲ್ಲಿ ನೀರವ ಮೌನ ಆವರಿಸಿದೆ. ಆನೆಗಾಗಿ ಮಮ್ಮಲ ಮರುಗುತ್ತಿದ್ದಾರೆ ಸಾವಿರಾರು ಭಕ್ತ ಸಮೂಹದವರು. ಮಹಾದೇವಿ ಹೆಸರಿನ ಆನೆ ವಂತರ ಝೂಗೆ ಅದನ್ನ ಹಸ್ತಾಂತರ ಮಾಡಲಾಗಿದೆ. ಆನೆಗಾಗಿ ಉಭಯ ರಾಜ್ಯದ ಭಕ್ತರು ಕೂಡ ಗಜರಕ್ಷಣೆ ಆಂದೋಲನವನ್ನ ಹಮ್ಮಿಕೊಂಡಿದ್ದಾರಂತೆ. ಕೊಲ್ಲಾಪುರ ಡಿಸಿ ಕಚೇರಿಯ ತನಕ ಕೂಡ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮುಖೇಶ್ ಅಂಬಾನಿ ಒಡೆತನದ ಜಿಯೋ ಸಿಮ್ ತಿರಸ್ಕಾರ ಕೂಡ ಮಾಡಿದ್ದಾರಂತೆ. ಆ ಮೂಲಕ ಆಕ್ರೋಶ ಹೊರಹಾಕ್ತಿದ್ದಾರೆ. 10,000ಕ್ಕೂ ಅಧಿಕ ಜಿಯೋ ಸಿಮ್ ಗ್ರಾಹಕರು ಬೇರೆ ಸಿಮ್ಗೆ ಪೋರ್ಟ್ ಬೇರೆ ಹಾಕಿದ್ದಾರಂತೆ. ಪೋರ್ಟ್ ಆಗುವ ಮೂಲಕ ವಿರೋಧ ವ್ಯಕ್ತಪಡಿಸ್ತಾ ಇದೆ ಭಕ್ತ ಸಮೂಹ. ಆನೆಯನ್ನ ವಾಪಸ್ ಕರೆತರಬೇಕು, ಕರೆತರೋ ತನಕ ಕೂಡ ನಮ್ಮ ಹೋರಾಟ ಪ್ರತಿಭಟನೆಗಳು ನಿಲ್ಲಲ್ಲ ಅನ್ನೋ ಕಾರಣಕ್ಕೆ ಹೋರಾಟಗಳು ಮುಂದುವರಿತಾ ಇದೆ. ಸ್ವತಃ ಜಿಲ್ಲಾಧಿಕಾರಿ ಕೋಲಾರದ ಡಿಸಿ ಕಚೇರಿ ತನಕ ಪಾದಯಾತ್ರೆ ಮಾಡಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮನವಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಭಕ್ತ ಸಮೂಹ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ ದೂರವಾಣಿ ಸಂಪರ್ಕದಲ್ಲಿ. ದುರ್ದುಂಡಯ್ಯ, ಸದ್ಯ ಭಕ್ತ ಸಮೂಹದ ಡಿಮ್ಯಾಂಡ್ ಏನು, ಯಾವ ರೀತಿ ಹೋರಾಟಗಳಾಗ್ತಾ ಇದೆ, ಅಟ್ಲೀಸ್ಟ್ ಅವರ ಮನವೊಲಿಸುವಲ್ಲಿ ಯಾರಾದ್ರೂ ಮುಂದಾಗ್ತಿದ್ದಾರಾ ಹೇಗೆ ಅಂತ? ಹೌದು ಸೃಷ್ಟಿ, ಏನಂತಂದ್ರೆ ಒಂದು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಇರತಕ್ಕಂತ ಒಂದು ನಾಂದನಿ ಮಠದ ಜೈನ ಮಠದ ಒಂದು ಪ್ರಸಿದ್ಧ ಜೈನ ಮಠದ ಒಂದು ನಾಂದನಿ ಮಠದಲ್ಲಿ ಒಂದು ಆನೆ ಇರುತ್ತೆ. ಆ ಆನೆಗೆ ಕೂಡ ಒಂದು ಬಾಂಬೆ ಹೈಕೋರ್ಟ್ ನಿಂದ ಒಂದು ಆದೇಶ ಬರುತ್ತೆ, ಇಲ್ಲ ಈ ಆನೆಯನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ, ಆದ್ದರಿಂದ ಇದನ್ನು ತಮ್ಮ ಇದಕ್ಕ ಕೊಡ್ಬೇಕು ಅಂತ ಹೇಳಿ ಒಂದು ಆದೇಶ ಬರುತ್ತೆ. ಆ ಆದೇಶದ ಹಿನ್ನೆಲೆಯಲ್ಲಿ ಆ ಆನೆಯನ್ನು ಕೂಡ ಮೊನ್ನೆ ಅದನ್ನು ಕರೆದುಕೊಂಡು ಹೋಗುವಂತ ಒಂದು ಪ್ರಸಂಗ ಕೂಡ ನಡೆಯುತ್ತೆ. ಆನೆಯನ್ನು ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಭಕ್ತ ಸಮೂಹ ಕೂಡ ಒಂದು ಕಣ್ಣೀರನ್ನು ಹಾಕುತ್ತಾರೆ. ಅದೇ ರೀತಿಯಾಗಿ ಆನೆ ಕೂಡ ಮಠವನ್ನು ಬಿಟ್ಟು ತೆರಳುವುದಕ್ಕೂ ಕೂಡ ಒಂದು ಹಿಂದೇಟು ಹಾಕುತ್ತಾ ಅದು ಕೂಡ ಕಣ್ಣೀರು ಹಾಕಿ ಒಂದು ಭಕ್ತ ಸಮೂಹದ ಕಣ್ಣಲ್ಲಿ ಎಲ್ಲರಲ್ಲಿ ಒಂದು ಕಣ್ಣೀರು ಹರಿಸಿದಂತ ಘಟನೆ ಕೂಡ ಅಲ್ಲಿ ನಡೆದಿರುತ್ತೆ. ಇದೇ ರೀತಿಯಾಗಿ ಈ ಆನೆಯನ್ನು ಬಿಟ್ಟು ಕೊಡದಂತೆ ಅಲ್ಲಿ ಎಲ್ಲ ಸ್ಥಳೀಯರು ಹಾಗೂ ಭಕ್ತ ಜನರು ಸೇರಿ ಒಂದು ಆಗ್ರಹವನ್ನು ಆಂದೋಲನ ಕೂಡ ಮಾಡಿ ಒಂದು ಕೊಲ್ಲಾಪುರದ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಕೂಡ ಸಲ್ಲಿಸುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಈಗ ಆಲ್ರೆಡಿ ಒಂದು ಮಹಾರಾಷ್ಟ್ರದ ಸಿಎಂ ಕೂಡ ಒಂದು ಮೀಟಿಂಗ್ ಮಾಡಿ ಆನೆಯನ್ನು ಮರಳಿ ಪಡೆಯುವಂತ ಒಂದು ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು ತಿಳಿದು ಬಂದಿದೆ. ಓಕೆ ದುರ್ದುಂಡಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.